ಹಾಯ್ ಫ್ರೆಂಡ್ಸ್, ನಿಮಗೂ ರೂಬಿಕ್ಸ್ ಕ್ಯೂಬ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಕಲಿಬೇಕಾ? ನಾನು ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳು ಕೂಡ ರೂಬಿಕ್ಸ್ ಕ್ಯೂಬ್ನ ಸಾಲ್ವ್ ಮಾಡೋದು ಕಲ್ತ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಕಡೆ ನೋಡೋಣ. ಇದು ಸಬಾಜೋ ಕಲಾವಿದ, ನಾನು ನಿಮ್ಮ ಗೆಳೆಯ ಸೆಬಾಸ್ಟಿನ್. ಬನ್ನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಬಾಜೋ ಕಲಾವಿದ. ಸುಮಾರು ದಿನಗಳ ಮೇಲೆ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ರೂಬಿಕ್ಸ್ ಕ್ಯೂಬ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಇದು ಆಲ್ರೆಡಿ ಶಫಲ್ ಮಾಡಿರುವಂಥ ರೂಬಿಕ್ಸ್ ಕ್ಯೂಬ್. ನೀವು ತುಂಬ ಯೂಟ್ಯೂಬ್ನಲ್ಲಿ ಸುಮಾರು ವೀಡಿಯೋಸ್ಗಳನ್ನ ನೋಡಿರ್ತೀರ ಯಾವ ಥರ ಇದನ್ನು ಸಾಲ್ವ್ ಮಾಡೋದು ಅಂತ ಹೇಳ್ಬಿಟ್ಟು. ಆದರೂ ನಾನು ಕೂಡ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ರೂಬಿಕ್ಸ್ ಕ್ಯೂಬ್ನ ಯಾವಾಗಲೂ ಸಾಲ್ವ್ ಮಾಡಬೇಕಾದ್ರೆ ಯೆಲ್ಲೋ ಕಲರ್ ಪೀಸ್, ಸೆಂಟರ್ ಪೀಸ್ ಅದು ಮೇಲ್ಗಡೆ ಬರೋ ಥರ ಇರಬೇಕು, ಮೇಲ್ಭಾಗದಲ್ಲಿ ಬರೋ ಥರ ಇರಬೇಕು. ಎಲ್ಲೋದು ಆಪೋಸಿಟ್ ಕೆಳಗಡೆ ವೈಟ್ ಇರುತ್ತೆ, ಗೊತ್ತಾಯ್ತಲ್ವಾ? ಎಲ್ಲೋ ಮೇಲ್ಗಡೆ ಬರೋ ಥರ ಇರಬೇಕು, ಎಲ್ಲೋದು ಆಪೋಸಿಟ್ ನೇರ ವೈಟ್ ಇರುತ್ತೆ. ಹಾಗೆಯೇ ರೆಡ್ ಇದೆ, ರೆಡ್ಡಿಂದ ಆಪೋಸಿಟ್ ಆರೆಂಜ್ ಇರುತ್ತೆ, ಗೊತ್ತಾಯ್ತಲ್ವಾ? ಸೊ ಹಾಗಾದರೆ ಶುರು ಮಾಡೋಣ. ಯಾವಾಗಲೂ ಮೊದಲನೇ ಬಾರಿಗೆ ಎಲ್ಲೋ ಸೆಂಟರ್ ಪೀಸ್ ಮೇಲ್ಭಾಗದಲ್ಲಿ ಬರೋ ಥರ ಇಟ್ಕೊಳ್ಳಿ. ಮಧ್ಯದಲ್ಲಿ ಕ್ರಾಸ್ ಆಕೃತಿನಲ್ಲಿ ಬರೋ ಥರ ನಾವು ವೈಟನ್ನು ಅರೇಂಜ್ ಮಾಡಬೇಕಾಗುತ್ತೆ. ಮೇಲೆ ಕೆಳಗೆ ಅಕ್ಕಪಕ್ಕ ಈ 4 ಕಡೆಗಳಲ್ಲೂ ವೈಟ್ ಪೀಸ್ ಬರೋ ಥರ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಇದಕ್ಕೆ ಮೆಥಡ್ ಇಲ್ಲ. ನೀವು ಅದನ್ನು ಆ ವೈಟ್ ಪೀಸು ಇರೋದನ್ನ ಟರ್ನ್ ಮಾಡಿ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಗೊತ್ತಾಯ್ತಲ್ವಾ? ಇವಾಗ ನಾನು ಮಾಡ್ತೀನಿ ನೋಡಿ ಅಲ್ಲಿ ಒಂದು ವೈಟ್ ಬಂತು. ಓಕೆ, ಸೊ ಅದೇ ಥರ ತಿರುಗಿಸಿ ನೋಡಿ. ಎರಡನೇ ಸ್ಟೆಪ್ಪಿಂದ ನಿಮಗೆ ಕರೆಕ್ಟಾಗಿ ಮೆಥಡ್ಗಳು ಸಿಗುತ್ತೆ. ಮೊದಲನೇ ಸ್ಟೆಪ್ಗೆ ನೀವು ಅದನ್ನು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಪ್ಲಸ್ ಆಕೃತಿನಲ್ಲಿ. ನನಗೆ ಇಲ್ಲಿ ಇನ್ನೊಂದು ವೈಟ್ ಸಿಕ್ತು. ಸೊ ಇನ್ನು ಆರೆಂಜ್ ಇರೋ ಪ್ಲೇಸ್ನಲ್ಲಿ ವೈಟ್ ಬಂದರೆ ಎರಡು ಸೈಡು ವೈಟ್ ಬರೋಕ್ಕಿದೆ. ಓಕೆ, ನಾನು 3ನೇ ವೈಟ್ ಸಿಕ್ಕಿದೆ. ಸೊ ಇನ್ನೊಂದು ವೈಟ್ ಕೂಡ ಸಿಗೋಕಿದೆ. ಓಕೆ, ಈಗ ನೋಡಿ ಪ್ಲಸ್ ಆಕೃತಿನಲ್ಲಿ ನನಗೆ ಸಿಕ್ಕಿದೆ. ಈ 4 ಕಡೆಗಳಲ್ಲಿ ಯಾವ ಕಲರ್ ಬೇಕಾದ್ರೂ ಬರಲಿ, ನಮಗೆ ಮಧ್ಯದಲ್ಲಿ ಮಾತ್ರ ಪ್ಲಸ್ ಆಕೃತಿನಲ್ಲಿ ಬರಬೇಕಾಗುತ್ತೆ, ಗೊತ್ತಾಯ್ತಲ್ಲ? ಬೇರೆ 4 ಸೈಡಲ್ಲಿ ಯಾವ ಕಲರ್ ಬೇಕಾದ್ರೂ ಬರಲಿ, ನೋ ಪ್ರಾಬ್ಲಮ್. ಈಗ ಈ 4 ವೈಟನ್ನ ನಾವು ಕೆಳಗಡೆ ತಗೊಂಡು ಹೋಗ್ಬೇಕು. ಇಲ್ಲಿ ವೈಟ್ ಪ್ಲಸ್ ಆಕೃತಿನಲ್ಲಿ ಬರೋ ಥರ ಮಾಡಬೇಕು. ಈ 4 ವೈಟನ್ನ ಕೆಳಗಡೆ 4 ಭಾಗದಲ್ಲಿ ತಗೊಬರ್ಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಂತ ನೋಡುವ. ಈಗ ಇದಕ್ಕೆ ಸ್ಟೆಪ್ ಇದೆ. ಸೊ ಇಲ್ಲಿಂದ ನೀವು ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಬನ್ನಿ. ಸೊ ಮೊದಲನೇ ವೈಟ್, ಅದ್ರ ಪಕ್ಕದಲ್ಲಿ ಯಾವ ಕಲರ್ ಇದೆ ನೋಡಿ, ಆ ಕಲರು ಮಧ್ಯ ಪೀಸ್ಗೆ ಮ್ಯಾಚ್ ಆಗೋ ಥರ ಮಾಡ್ಕೋಬೇಕು, ಗೊತ್ತಾಯ್ತಲ್ವಾ? ಸೊ ಬ್ಲೂ ಇದೆ, ನಾನೇನು ಮಾಡ್ತೀನಿ ಅದನ್ನು ಟರ್ನ್ ಮಾಡ್ತೀನಿ. ಸೊ ಓಕೆ, ಇವಾಗ ಮ್ಯಾಚ್ ಆಯಿತು ಅಲ್ವಾ? ಸೊ ಈ ರೀತಿ ಮ್ಯಾಚ್ ಮಾಡಿ ನಾವು ಆ ಫೇಸ್ನ 2 ಟೈಮ್ಸ್ ರೊಟೇಟ್ ಮಾಡಬೇಕು. 1 2, ಗೊತ್ತಾಯ್ತಲ್ವಾ? ಸೊ ಅದೇ ಥರ 4 ಕಡೆನೂ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಗ್ರೀನ್ ಇದೆ, ಮ್ಯಾಚ್ ಇಲ್ಲ ಕೆಳಗಡೆ. ನಾನು ಅದನ್ನ ತಿರ್ಗಿಸ್ಕೊಂಡೆ, ಇವಾಗ ಮ್ಯಾಚ್ ಆಯಿತು, ಗೊತ್ತಾಯ್ತಲ್ಲ? ಸೊ ಇವಾಗ ನಾನು ಅದನ್ನು ಫೇಸ್ನ 2 ಟೈಮ್ಸ್ ರೊಟೇಟ್ ಮಾಡ್ಕೊಳ್ತೇನೆ. ಇನ್ನೊಂದು ನೋಡುವ. ಅದ್ರ ಕೆಳಗಡೆ ಏನಿದೆ, ರೆಡ್ ಆಲ್ರೆಡಿ ಮ್ಯಾಚ್ ಇದೆ. ಸೊ ತಿರ್ಗಿಸೋ ಅವಶ್ಯಕತೆ ಇಲ್ಲ. ಫೇಸ್ನ ನಾನು 2 ಟೈಮ್ಸ್ ಟರ್ನ್ ಮಾಡ್ಕೊಳ್ತೇನೆ. ಸೊ ಇನ್ನು ಲಾಸ್ಟ್ ಒಂದು ಪೀಸ್ ಇದೆ, ಅದು ಬಂದು ಆರೆಂಜ್ ಇದೆ, ಕೆಳಗಡೆ ಬ್ಲೂ ಇದೆ. ಸೊ ಮ್ಯಾಚಿಂಗ್ ಅಲ್ಲ. ಸೊ ನಾನು ಅದಕ್ಕೆ ಅದನ್ನು ಟರ್ನ್ ಮಾಡಿ ಆರೆಂಜ್ ಬರೋ ಕಡೆ ಇಟ್ಟು ಮ್ಯಾಚ್ ಮಾಡ್ತೀನಿ. ಮ್ಯಾಚಿಂಗ್ ಆಗಿದೆ. ಓಕೆ, ಈಗ ನಾನು ಆ ಫೇಸ್ನ 2 ಟೈಮ್ಸ್ ಟರ್ನ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾಡಿದಾಗ ನಮ್ಗೆ ಮೇಲ್ಗಡೆ ಇದ್ದಿದ್ದು 4 ವೈಟ್ ಏನಾಯಿತು, ಕೆಳಗಡೆ ಬಂತು. ಕಾರ್ನರಲ್ಲಿ ಯಾವುದಾದ್ರೂ ಇರಲಿ, ಅದು ನಮಗೆ ಅವಶ್ಯಕತೆ ಇಲ್ಲ. ನಮ್ಗೆ ಕರೆಕ್ಟಾಗಿ ಪ್ಲಸ್ ಆಕೃತಿನಲ್ಲಿ ಬರಬೇಕಾಗುತ್ತೆ. ಇದು ಮೊದಲನೇ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವು ಈ ಕಂಪ್ಲೀಟ್ ಆಗಿ ಇದನ್ನ ವೈಟ್ ಮಾಡ್ಕೋಬೇಕಾಗುತ್ತೆ. 4 ಮೂಲೆನೂ ಸೇರಿ ವೈಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ವೈಟ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ಕೆಳಗಡೆ ರೋ ಏನಿದೆ ನೋಡಿ, ಇದು ಕಂಪ್ಲೀಟ್ ಆಗಿ ಮ್ಯಾಚ್ ಆಗುತ್ತೆ. ಆಟೋಮೆಟಿಕ್ ಆಗಿ ಅದೇ ಮ್ಯಾಚ್ ಆಗುತ್ತೆ, ಗೊತ್ತಾಯ್ತಲ್ವಾ? ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಇದು ಫಸ್ಟ್ ರೋ ಮೇಲ್ಗಡೆದು, ಇದು ಮಿಡಲ್ ರೋ ಆ್ಯಂಡ್ ಇದು ಥರ್ಡ್ ರೋ, ಗೊತ್ತಾಯ್ತಲ್ವಾ? ಫಸ್ಟ್ ರೋ
ಮಿಡಲ್ ರೋ ಆ್ಯಂಡ್ ಥರ್ಡ್ ರೋ. ಈಗ ಫಸ್ಟ್ ರೋನಲ್ಲಿ ನಾವು ವೈಟ್ ಪೀಸ್ ಇದೆಯಾ ಅಂತ ನಾವು ಸರ್ಚ್ ಮಾಡಬೇಕು. ವೈಟ್ ಪೀಸ್ ಬರಬೇಕು, ಅವಾಗಲೇ ಅಲ್ಲಿ ಮಾಡೋಕ್ಕಾಗೋದು. ಅಂದರೆ ಮೊದಲನೇ ರೋನಲ್ಲಿ ವೈಟ್ ಪೀಸ್ ಇರಬೇಕು. ಇಲ್ಲ, ಈಗ 2 ವೈಟ್ ಪೀಸ್ ಮೇಲ್ಗಡೆ ಇದೆ, ಗೊತ್ತಾಯ್ತಲ್ವಾ, ಕೆಳಗಡೆ ಇರೋದು. ಸೊ ಈಗ ಆ ವೈಟ್ ಪೀಸ್ನ ನಾವು ಮೊದಲನೇ ರೋಗೆ ಬರೋ ಥರ ಮಾಡಬೇಕು. ಯಾವ ರೀತಿ ಬರೋ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈ ಕೆಳಗಡೆ ರೋ, ಈ ಭಾಗದ ನೇರವಾಗಿ ವೈಟ್ ಪೀಸ್ ಬರೋ ಥರ ಇಟ್ಕೊಂಡು ಈ ಭಾಗನ ಮೇಲಕ್ಕೆ ತಿರುಗಿಸ್ಕೊಳ್ಳಿ. ಆಮೇಲೆ ಒಂದ್ಸಲ ಲೆಫ್ಟಿಗೆ ತಿರುಗಿಸ್ಕೊಂಡು ಮತ್ತು ಅದೇ ಭಾಗನ ಒಂದ್ಸಲ ಕೆಳಗಡೆ ತಿರುಗಿಸ್ಕೊಳ್ಳಿ. ಆವಾಗ ನಿಮಗೆ ಮೇಲ್ಗಡೆ ಎಲ್ಲೋ ಪೀಸ್ ಯಾವಾಗಲೂ ಮೇಲ್ಗಡೆ ಇರೋ ಥರ ನೋಡ್ಕೊಳ್ಳಿ. ಈಗ ವೈಟ್ ಪೀಸ್ ಎಲ್ಲಿಗೆ ಬಂದಿದೆ ಗೊತ್ತಾ? ಆ ವೈಟ್ ಪೀಸ್ ನೋಡಿ ನಾನು ತೋರಿಸ್ತೀನಿ. ವೈಟ್ ಪೀಸ್ ನಮಗೆ ಇಲ್ಲಿ ಬಂದಿದೆ, ಫಸ್ಟ್ ರೋನಲ್ಲಿ ಬಂದಿದೆ, ಗೊತ್ತಾಯ್ತಲ್ವ? ಈ ರೀತಿ ಫಸ್ಟ್ ರೋನಲ್ಲಿ ಬಂದಾಗ ನಾವು ಆ ಪೀಸ್ನ ಕೆಳಗಡೆ ತಗೊಬರ್ಬೇಕಾಗುತ್ತೆ ನೋಡಿ. ಇವಾಗ ವೈಟ್ ಪೀಸ್ ಪಕ್ಕದಲ್ಲಿ ಯಾವ ಕಲರ್ ಇದೆ ಅದು ಮಿಡಲ್ಗೆ ಮ್ಯಾಚ್ ಆಗಬೇಕು. ರೆಡ್ ಇದೆ ನೋಡಿ, ಇಲ್ಲದ ಥರ ರೆಡ್ ಮ್ಯಾಚ್ ಆಗಬೇಕು ನೋಡಿ. ಇನ್ನೊಂದ್ಸಲ ನಾನು ತೋರಿಸ್ತೀನಿ ಬೇರೆ ಕಡೆ ತಿರುಗಿಸಿ. ಈಗ ನೋಡಿ, ಇವಾಗ ವೈಟ್ ಪೀಸ್ ಪಕ್ಕದಲ್ಲಿ ರೆಡ್ ಇದೆ, ಆದರೆ ಮಿಡಲ್ ಪೀಸಲ್ಲಿ ಏನಿದೆ, ಗ್ರೀನ್ ಇದೆ. ಸೊ ಮ್ಯಾಚ್ ಆಗಲ್ಲ, ಗೊತ್ತಾಯ್ತಲ್ವಾ? ಸೊ ನಾವು ಮಿಡಲ್ ಪೀಸ್ ಮ್ಯಾಚ್ ಆಗೋ ಥರ ಅದನ್ನು ತಿರುಗಿಸ್ಕೊಂಡು ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಅದನ್ನು ಹೀಗೆ ತಿರುಗಿಸಿದಾಗ ನನಗೆ ರೆಡ್ಡು ಮ್ಯಾಚ್ ಆಗಿದೆ, ಗೊತ್ತಾಯ್ತಲ್ವಾ? ಈ ಥರ ಮ್ಯಾಚ್ ಮಾಡ್ಕೋಬೇಕು. ವೈಟ್ ಪೀಸ್ ಪಕ್ಕದಲ್ಲಿರೋದು ಮಿಡಲ್ ಪೀಸ್ಗೆ ಮ್ಯಾಚ್ ಆಗಬೇಕು. ಈಗ ವೈಟ್ ಪೀಸ್ ಇಲ್ಲಿದೆ, ಈ ಸೈಡ್ ಬಂದಾಗ ನಾವು ರೈಟ್ ತಿರುಗಿಸ್ಕೋಬೇಕು, ಗೊತ್ತಾಯ್ತಲ್ವಾ? ಬೈ ಚಾನ್ಸ್ ವೈಟ್ ಪೀಸ್ ಲೆಫ್ಟ್ ಸೈಡಲ್ಲಿದ್ದರೆ ನಾವು ಲೆಫ್ಟಿಗೆ ತಿರ್ಸ್ಕೋಬೇಕಾಗುತ್ತೆ. ರೈಟಲ್ಲಿದ್ದರೆ ಲೆಫ್ಟಿಗೆ ತಿರ್ಸ್ಕೋಬೇಕು, ಲೆಫ್ಟಲ್ಲಿದ್ದರೆ ರೈಟಿಗೆ ತಿರ್ಸ್ಕೋಬೇಕಾಗುತ್ತೆ, ಅಪೋಸಿಟ್ ಆಗಿ. ಈಗ ವೈಟ್ ಪೀಸು ನನಗೆ ಲೆಫ್ಟಲ್ಲಿ ಬಂದಿದೆ, ಸೊ ನಾನು ಅದನ್ನು ರೈಟಿಗೆ ತಿರುಗಿಸ್ಕೊಳ್ತೀನಿ. ಆಮೇಲೆ ವೈಟ್ ಪೀಸ್ ಇದ್ದಿದ್ದ ಭಾಗನ ನಾನು ಮೇಲಕ್ಕೆ ತಿರುಗಿಸ್ಕೊಂಡು ಮತ್ತೆ ವೈಟ್ ಪೀಸ್ನ ಸ್ಥಿತಿಗೆ ತಗೊಬರ್ತೀನಿ, ಗೊತ್ತಾಯ್ತಲ್ವಾ? ನೋಡಿ, ನಾನು ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ. ವೈಟ್ ಪೀಸು ರೆಡ್ ಪಕ್ಕದಲ್ಲಿರೋದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ವೈಟ್ ಪೀಸ್ ಲೆಫ್ಟಲ್ಲಿದೆ, ನಾನು ರೈಟಿಗೆ ತಿರುಗಿಸ್ಕೊಂಡು ವೈಟ್ ಪೀಸ್ ಇದ್ದಿದ್ದ ಭಾಗನ ಮೇಲಕ್ಕೆ ತಗೊಂಡು ಮತ್ತೆ ವೈಟ್ ಪೀಸ್ನ ಇದ್ದಿದ್ದ ಜಾಗದಲ್ಲೇ ಮತ್ತೆ ತಿರುಗಿಸ್ಕೊಂಡೆ. ಅವಾಗ ವೈಟ್ 3 ಮ್ಯಾಚ್ ಆಗಿದೆ. ಈಗ ಅದನ್ನು ಕೆಳಗಡೆಗೆ ಮಾಡ್ಕೋಬೇಕು. ಅವಾಗ ನೋಡಿ, ಮೇಲ್ಗಡೆ ಇದ್ದಿದ್ದು ವೈಟ್ ಕೆಳಗಡೆ ಬಂತು. ಸೊ ಇನ್ನೊಂದು ಪೀಸ್ ಬರೋಕ್ಕಿದೆ ನೋಡಿ, ಅದೊಂದು. ಸೊ ಆ ಪೀಸ್ ಮೇಲ್ಗಡೆ ಇದೆ, ಗೊತ್ತಾಯ್ತಲ್ವಾ? ಸೊ ಇವಾಗ ಇದು ಮಾಡಿದ್ವಲ್ಲ ನಾವು, ಈ ಮೇಲ್ಗಡೆ ರೋ ಇದೆಲ್ಲ ತಗೊಬರ್ಬೇಕಾಗತ್ತೆ, ಸೇಮ್ ಮೆಥಡ್. ಈಗ ಈ ಭಾಗದ ಮೇಲ್ಗಡೆ ಬರೋ ಥರ ವೈಟ್ ಪೀಸ್ನ ನಾವು ರೊಟೇಟ್ ಮಾಡ್ಕೊಳ್ಳೋಣ. ಸೊ ಮಾಡ್ಕೊಂಡೆ. ಇವಾಗ ನೋಡಿ, ಇದ್ರ ಕೆಳಗಡೆ ಖಾಲಿ ಜಾಗ ಇದೆ. ಸೊ ಇವಾಗ ಅದನ್ನ ಮೇಲಕ್ಕೆ ತಿರುಗಿಸ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಹಾಕೊಳ್ಳಿ. ಸೊ ಮೇಲಕ್ಕೆ ತಿರುಗಿಸ್ಕೊಂಡು ರೈಟಿಗೆ ತಿರುಗಿಸ್ಕೊಂಡು ಮತ್ತೆ ಡೌನ್ ಮಾಡಿದ್ರೆ ನಮಗೆ ಆ ವೈಟ್ ಪೀಸು ಅಲ್ಲಿಂದ ಹೋಗಿ ಫಸ್ಟ್ ರೋನಲ್ಲಿ ಬಂದಿದೆ, ಗೊತ್ತಾಯ್ತಲ್ವಾ? ಬೇಕಾದ್ರೆ ಅರ್ಥ ಆಗಲಿಲ್ಲ ಅಂದರೆ ರೊಟೇಟ್ ಮಾಡಿ, ರಿವೈಂಡ್ ಮಾಡಿ ಇನ್ನೊಂದ್ಸಲ ನೋಡಿ. ಸೊ ಇವಾಗ ಆ ವೈಟ್ ಪೀಸ್ನ ಪಕ್ಕದಲ್ಲಿ ಯಾವ ಕಲರ್ ಇದೆ ನೋಡೋಣ. ಆರೆಂಜ್ ಕಲರ್ ಇದೆ. ಸೊ ಆರೆಂಜ್ ಕಲರ್ ಇದ್ರೆ ಅಲ್ಲಿ ಮಿಡಲ್ ಪೀಸ್ ಏನಿದೆ ಗ್ರೀನ್ ಕಲರ್ ಇದೆ, ಮ್ಯಾಚ್ ಆಗೋದಿಲ್ಲ. ಸೊ ಅಂತ ಟೈಮ್ನಲ್ಲಿ ಏನು ಮಾಡಬೇಕು, ಅವೆರಡನ್ನು ಮ್ಯಾಚ್ ಆಗೋ ಥರ ನಾವು ಟರ್ನ್ ಮಾಡ್ಕೋಬೇಕು. ನಾನು ಟರ್ನ್ ಮಾಡ್ಕೊಳ್ತೀನಿ ನೋಡಿ. ಆರೆಂಜ್ ಟರ್ನ್ ಮಾಡ್ಕೊಂಡಾಗ ನೋಡಿ, ಅಲ್ಲಿ ಆರೆಂಜ್ ಇದೆ. ಸೊ ಮ್ಯಾಚ್ ಆಯಿತು ನನಗೆ. ವೈಟ್ ಪೀಸು ಆರೆಂಜ್ ಮಿಡಲ್ ಪೀಸು ಮ್ಯಾಚ್ ಆಯಿತು. ಸೊ ಇವಾಗ ಇದು ರೈಟ್ ಸೈಡಲ್ಲಿ ಬಂದಿದೆ, ನಾನು ಲೆಫ್ಟಿಗೆ ತಿರುಗಿಸ್ಕೊಳ್ತೀನಿ. ಮತ್ತು ವೈಟ್ ಪೀಸ್ ಇದ್ದಿದ್ದ ಭಾಗನ ಮೇಲಕ್ಕೆ ತಿರುಗಿಸ್ಕೊಂಡು ಮೇಲ್ಗಡೆ ರೋವನ್ನು ನಾನು ರೈಟಿಗೆ ತಿರುಗಿಸ್ಕೊಂಡು ಅದೇ ಭಾಗನ ನಾನು ಡೌನಿಗೆ ಮಾಡ್ಕೊಳ್ತೀನಿ. ಆಗ ವೈಟ್ ಸೈಡಿಗೆ ಬಂದಿದೆ. ಈಗ ನನಗೆ ವೈಟಲ್ಲಿ ಪಕ್ಕದಲ್ಲಿರೋ ಕಲರು ನನಗೆ ಮಿಡಲ್ ಪೀಸ್ಗೆ ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮ್ಯಾಚ್ ಮಾಡಿಕೊಂಡೆ. ಸೊ ಇವಾಗ ಅದನ್ನೇ ನಾನು ರೈಟಿಗೆ ತಿರುಗಿಸ್ಕೊಂಡು ವೈಟ್ ಭಾಗ ಇದ್ದದನ್ನ ಮೇಲಕ್ಕೆ ತೆಗೆದು ಮತ್ತೆ ಆ ವೈಟ್ನ ಇದೇ ಪ್ಲೇಸ್ನಲ್ಲೇ ನಾನು ಲೆಫ್ಟಿಗೆ ತಿರುಗಿಸ್ಕೊಂಡಾಗ ನನಗೆ ವೈಟ್ 3 ಮ್ಯಾಚ್ ಆಗಿದೆ. ಈಗ ಅದನ್ನು ಡೌನಿಗೆ ಮಾಡಿಕೊಂಡ್ರೆ ಕೆಳಗಡೆ ಇರೋ ವೈಟ್ ಫುಲ್ಲು ಮ್ಯಾಚ್ ಆಗಿದೆ, ಕೆಳಗಡೆ ಇರೋ ವೈಟ್ ಫುಲ್ ಆಯಿತು. ಸೊ ವೈಟ್ ಫುಲ್ ಆದಾಗ ನಾನು ಹೇಳಿದೆ ಕೆಳಗಡೆ ರೋ ಫುಲ್ಲು ಮ್ಯಾಚ್ ಆಗಿರುತ್ತೆ, ಆಟೋಮೆಟಿಕ್ಕಾಗಿ ಅದು ಮ್ಯಾಚ್ ಆಗುತ್ತೆ. ಮಿಡಲ್ ಪೀಸ್ಗೂ ಕೆಳಗಡೆ ರೋಗೂ ಮ್ಯಾಚ್ ಆಗಿರುತ್ತೆ 4 ಕಡೆನೂ. ಸೊ ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮಧ್ಯದ ರೋ, ಈ ಮಧ್ಯದ ರೋನ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಮಾಡೋದು ಅಂತ ನೋಡುವ. ಎಲ್ಲೋ ಸೆಂಟರ್ ಪೀಸ್ ಯಾವಾಗಲೂ ಮೇಲ್ ಬರೋ ಥರನೇ ನೋಡ್ಕೋಬೇಕು. ಮತ್ತು ಈ 4 ಸೈಡಲ್ಲಿ ಇರೋವಂಥ ಪಾನ್ಗಳಲ್ಲಿ ಎಲ್ಲೋ ಇಲ್ಲದೆ ಇರೋವಂಥ ಪೀಸ್ನ ತಗೊಳ್ಬೇಕು. ಅದಾയത് ಪ್ಲಸ್ ಆಕೃತಿನಲ್ಲಿ ಹೋದಾಗ ನೋಡಿ, ಇಲ್ಲಿ ಎಲ್ಲೋ ಇದೆ, ಅದಾಗಲ್ಲ. ಇಲ್ಲಿ ಆರೆಂಜ್ ಆ್ಯಂಡ್ ಬ್ಲೂ ಇದೆ, ಅದನ್ನು ಮಾಡ್ಬೋದು.
ಆ್ಯಂಡ್ ಇಲ್ಲಿ ಬೇರೆ ಎಲ್ಲೋ ಇಲ್ಲ ಅದನ್ನು ತೊಗೋಬೋದು, ಆದರೆ ಇಲ್ಲಿ ಎಲ್ಲೋ ಇದೆ ತಗೊಳಕ್ಕಾಗೋದಿಲ್ಲ, ಗೊತ್ತಾಯ್ತಲ್ವಾ? ಸೊ ಇವಾಗ ನಾನು ಆರೆಂಜು ಗ್ರೀನ್ ಇರೋವಂಥ ಪೀಸ್ನ ತಗೊಳ್ತೀನಿ. ಈ ಗ್ರೀನ್ ಏನಿದೆ ಅದು ಮಧ್ಯದ ಪೀಸ್ಗೂ ಗ್ರೀನ್ ಆಗಿ ಮ್ಯಾಚ್ ಆಗಬೇಕು, ಅದಕ್ಕೆ ನಾನು ತಿರುಗಿಸ್ಕೊಳ್ತೀನಿ. ನೋಡಿ ಈಗ ಗ್ರೀನ್ ಮ್ಯಾಚ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಮೇಲ್ಗಡೆ ಇರೋವಂಥ ಆರೆಂಜ್ ಕಲರ್ ಇದೆಲ್ಲ ಅದು ನಿಮ್ಮ ರೈಟ್ ಸೈಡ್ ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಮಿಡಲ್ ಪೀಸ್ ಆಗಿ ಇರುತ್ತೆ. ಸೊ ಇವಾಗ ಇಲ್ಲಿ ರೈಟ್ ಸೈಡ್ ಇದೆ, ನಾನು ಅವಾಗ ಅದನ್ನೇನು ಮಾಡಬೇಕು, ಅದ್ರ ಆಪೋಸಿಟ್ ಆಗಿ ಲೆಫ್ಟ್ ಸೈಡ್ಗೆ ನಾನು ಈ ಥರ ತಿರುಗಿಸ್ಕೊಳ್ತೀನಿ. ನೋಡಿ ರೈಟ್ ಸೈಡಲ್ಲೇ ಅದರ ಆಪೋಸಿಟ್ ಆಗಿ ನಾನು ತಿರುಗಿಸ್ಕೊಳ್ತೀನಿ. ಆಮೇಲೆ ಲೆಫ್ಟ್ ಸೈಡ್ ರೈಟ್ ಸೈಡಿನ ಭಾಗನ ಒಂದ್ಸಲ ಮೇಲಕ್ಕೆ ತಿರುಗಿಸಿ, ಮೇಲ್ಗಡೆ ರೋನ ಒಂದ್ಸಲ ರೈಟ್ ಸೈಡ್ ತಿರುಗಿಸಿ, ಮತ್ತೆ ಅದೇ ಭಾಗನ ಕೆಳಗಡೆ ತಿರುಗಿಸಿದಾಗ ಕೆಳಗಡೆ ಇರೋ ಒಂದು ವೈಟು ಸೈಡಲ್ಲಿ ಮೇಲ್ಗಡೆ ರೋನಲ್ಲಿ ಬರುತ್ತೆ ಸೈಡಲ್ಲಿ. ಸೊ ಇವಾಗ ಮೇಲ್ಗಡೆ ವೈಟ್ ಬಂದರೆ ಅದು ಯಾವ ಥರ ಅಂತ ಗೊತ್ತಲ್ವಾ? ಸೊ ಅದ್ರ ಪಕ್ಕದ ಪೀಸ್ಗೆ ಮ್ಯಾಚ್ ಮಾಡಿಕೊಂಡು ಅದನ್ನು ಲೆಫ್ಟ್ ಸೈಡ್ ಇದ್ರೆ ಅದನ್ನು ರೈಟಿಗೆ ತಿರುಗಿಸ್ಕೊಂಡು ಮತ್ತೆ ಆ ವೈಟ್ ಪೀಸ್ ಇದ್ದಿದ್ದ ಭಾಗನ ಮೇಲಕ್ಕೆ ಮಾಡಿ ಮತ್ತೆ ಆ ವೈಟ್ ಪೀಸ್ನ ಯಥಾಸ್ಥಾನಕ್ಕೆ ತಗೊಂಬಂದು ಕೆಳಗಡೆ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಕೆಳಗಡೆ ವೈಟ್ ಕೆಳಗಡೆ ಹೋಗುತ್ತೆ. ಸೊ ಅದೇ ಥರ ಈ 4 ಪೀಸ್ನು ಮಾಡಬೇಕಾಗುತ್ತೆ, ಗೊತ್ತಾಯ್ತಲ್ವಾ? ಸೊ 4 ಪೀಸ್ ಅಂದರೆ ಎಲ್ಲೋ ಇಲ್ಲದೆ ಇರೋವಂಥ ಪೀಸ್ಗಳು ಯಾವುದಿದೆ ಅದನ್ನು ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಗ್ರೀನು ರೆಡ್ ಇದೆ, ನಾನು ಇದನ್ನು ಮಾಡ್ತೀನಿ ನೋಡಿ, ಇನ್ನೊಂದ್ಸಲ ನಿಮ್ಗೆ ಗೊತ್ತಾಗುತ್ತೆ, ಸರಿಯಾಗಿ ನೋಡ್ಕೊಳ್ಳಿ. ನೋಡಿ ರೆಡ್ಗೆ ನಾನು ಮ್ಯಾಚ್ ಮಾಡಿದೆ. ಈಗ ಮೇಲ್ಗಡೆ ಗ್ರೀನ್ ಇದೆ, ಅದು ನಿಮ್ಮ ರೈಟ್ ಸೈಡ್ಗಿದೆ. ಸೊ ಅವಾಗ ನಾನೇನು ಮಾಡಬೇಕು, ಮೇಲ್ಗಡೆದು ಲೆಫ್ಟ್ ಸೈಡ್ಗೆ ತಿರುಗಿಸ್ಕೋಬೇಕು ಆಪೋಸಿಟ್ ಆಗಿ, ಓಕೆನಾ? ಆಮೇಲೆ ರೈಟ್ ಸೈಡ್ ಇರೋದನ್ನ ಪಾರ್ಟ್ನ ಒಂದ್ಸಲ ಮೇಲಕ್ಕೆ ಮಾಡಿ ಅದನ್ನು ಮತ್ತೆ ರೈಟಿಗೆ ತಿರುಗಿಸಿದಾಗ ಮತ್ತೆ ಡೌನ್ ಮಾಡಿದಾಗ ನಿಮಗೆ ಕೆಳಗಡೆ ಇದ್ದಿದ್ದು ಒಂದು ಪೀಸ್ ಏನಾಯಿತು ಮೇಲ್ಗಡೆ ರೂಮ್ನಲ್ಲಿ ಬಂತು. ಈಗ ಅದು ರೆಡ್ ಮ್ಯಾಚ್ ಆಗಿದೆ. ಇವಾಗ ಏನು ಮಾಡಬೇಕು, ರೈಟಿಗೆ ತಿರುಗಿಸ್ಕೊಂಡು ಮೇಲಕ್ಕೆ ಮಾಡಿ ಮತ್ತೆ ನಾನು ವೈಟನ್ನ ಅದೇ ಪ್ಲೇಸಿಗೆ ತಂದು ಡೌನ್ ಮಾಡಿದಾಗ ನಮಗೆ ಕೆಳಗಡೆ ವೈಟ್ ಪೂರ್ತಿ ಮ್ಯಾಚ್ ಆಗಿದೆ, ಗೊತ್ತಾಯ್ತಲ್ವಾ? ಸೊ ಇವಾಗ ಇನ್ನೊಂದು ಪೀಸ್ ಮಾಡಿ ನೋಡೋಣ. ನೋಡಿ ಇಲ್ಲಿ ಎಲ್ಲೋ ಇದೆ, ಇದಾಗೋದಿಲ್ಲ. ಸೊ ರೆಡ್ ಆ್ಯಂಡ್ ಬ್ಲೂ ಇದೆ, ಇದನ್ನ ಮಾಡಿ ತೋರಿಸಿ. ನೋಡಿ ಬ್ಲೂ ಕರೆಕ್ಟಾಗಿ ಮಿಡಲ್ ಪೀಸ್ಗೆ ಬ್ಲೂ ಮ್ಯಾಚ್ ಆಗುತ್ತಾರೆ, ಅದನ್ನ ಟರ್ನ್ ಮಾಡಿಕೊಂಡೆ. ಸೊ ಇವಾಗ ಬ್ಲೂ ಮ್ಯಾಚ್ ಆಯಿತು. ಈಗ ಮೇಲ್ಗಡೆ ಇರೋ ರೆಡ್ಡು ನಿಮ್ಮ ರೈಟ್ ಸೈಡಲ್ಲಿದೆ ಮಿಡಲ್ ಪೀಸಾಗಿ. ಸೊ ಅದಕ್ಕೆ ಅದರ ಆಪೋಸಿಟ್ ಆಗಿ ನಾನು ಲೆಫ್ಟ್ಗೆ ತಿರುಗಿಸ್ಕೊಳ್ತೇನೆ, ಅರ್ಥ ಆಯ್ತಲ್ವಾ? ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಕನ್ಫ್ಯೂಸ್ ಆಗೋದು ಬೇಡ. ಮೇಲ್ಗಡೆ ಇರೋ ಲೇಯರ್ ರೆಡ್ಡು ನಿಮ್ಮ ರೈಟ್ ಸೈಡಲ್ಲಿದೆ, ನಾನು ಆಪೋಸಿಟ್ ಆಗಿ ತಿರುಗಿಸ್ಕೊಂಡು ಮತ್ತೆ ಈ ಕಡೆ ಇರೋ ಭಾಗನ ಮೇಲಕ್ಕೆ ತಿರುಗಿಸಿ ಮತ್ತೆ ರೈಟಿಗೆ ತಿರುಗಿಸಿ ಮತ್ತೆ ಡೌನಿಗೆ ತಿರುಗಿಸ್ಕೊಳ್ತೀನಿ. ಸೊ ಈ ರೀತಿ ಮಾಡೋದ್ರಿಂದ ಕೆಳಗಡೆ ಇದ್ದಿದ್ದು ಒಂದು ವೈಟ್ ಪೀಸ್ ನಮಗೆ ಮೇಲ್ಗಡೆ ಲೇಯರಲ್ಲಿ ಬಂದಿದೆ. ಸೊ ಆ ವೈಟ್ ಪೀಸ್ ಪಕ್ಕದ ಸೈಡ್ ಬ್ಲೂ ಇದೆ, ಬ್ಲೂ ಮ್ಯಾಚ್ ಮಾಡಿಕೊಂಡು ರೈಟಿಗೆ ತಿರುಗಿಸಿ ಮತ್ತೆ ಆ ಭಾಗನ ಮೇಲಿಗೆ ಮಾಡಿ ಮತ್ತೆ ಅದನ್ನು ಡೌನಿಗೆ ಮಾಡಿದಾಗ ನಿಮಗೆ ಏನಾಯಿತು, ವೈಟ್ ಪೀಸ್ ಅದೇ ಥರ ಎಲ್ಲ ಮ್ಯಾಚ್ ಆಗಿರುತ್ತೆ, ಮಿಡಲ್ ಲೇಯರ್ ಕಂಪ್ಲೀಟ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಪೀಸ್ ಇದೆ ನೋಡಿ, ಬ್ಲೂ ಮತ್ತು ಆರೆಂಜ್ ಇದೆ, ಓಕೆ, ಅದು ಆಲ್ರೆಡಿ ಮ್ಯಾಚ್ ಇದೆ. ಸೊ ಈ ಬ್ಲೂ ಬಂದು ನಿಮ್ಮ ಯಾವ ಕಡೆ ಇದೆ ನೋಡಿ, ರೈಟ್ ಸೈಡಲ್ಲಿದೆ ಅಲ್ವಾ? ಸೇಮ್ ಮೆಥಡು, ರೈಟ್ ಆಪೋಸಿಟ್ ಆಗಿ ಲೆಫ್ಟಿಗೆ ನಾನು ತಿರುಗಿಸ್ಕೊಳ್ತೀನಿ. ಮತ್ತು ಈ ಬ್ಲೂ ಭಾಗನ ಇರೋ ಸೆಂಟರ್ ಪೀಸ್ ಇರೋದನ್ನ ಮೇಲಕ್ಕೆ ಮಾಡಿ ಮತ್ತೆ ರೈಟಿಗೆ ತಿರುಗಿಸಿ ಡೌನ್ ಮಾಡಿಕೊಂಡಾಗ ವೈಟ್ ಪೀಸ್ ನಮಗೆ ಬಂದಿದೆ. ಅದ್ರ ಪಕ್ಕದ ಏನಿದೆ ಆರೆಂಜ್ ಆಲ್ರೆಡಿ ಮ್ಯಾಚ್ ಇದೆ. ಸೊ ನಾನು ಇವಾಗ ವೈಟು ಲೆಫ್ಟ್ ಸೈಡಲ್ಲಿ ಇರೋದಕ್ಕೆ ರೈಟ್ ಸೈಡಿಗೆ ತಿರುಗಿಸ್ಕೊಂಡು ಲೆಫ್ಟ್ ಭಾಗನ ಮೇಲಕ್ಕೆ ಮಾಡಿ ರೈಟಿಗೆ ಮಾಡಿ ಮತ್ತೆ ಡೌನಿಗೆ ಮಾಡಿದಾಗ ನಿಮಗೆ ವೈಟ್ ಫುಲ್ ಕಂಪ್ಲೀಟ್ ಆಗಾಯಿತು. ಸೊ ಮಿಡಲ್ ಲೇಯರು ಇವಾಗ ನೋಡಿ, ಓಕೆ, ಮೇಲ್ಗಡೆ ಎಲ್ಲೋ ಇದೆ, ಅದು ಎಲ್ಲೋ ಇದೆ, 4 ಸೈಡು ಎಲ್ಲೋ ಇದೆ, ಗೊತ್ತಾಯ್ತಲ್ವಾ? ಸೊ ಇನ್ನು ಮಾಡೋದಕ್ಕಾಗೋದಿಲ್ಲ. ಆದರೆ ನಮಗೆ ಮಿಡಲ್ ಲೇಯರ್ ನೋಡಿ, ಮಧ್ಯದ ಲೇಯರ್ ಪೂರ್ತಿ ಮ್ಯಾಚಿಂಗ್ ಆಗಿ ಬಂದಿದೆ. ಸೊ ಇವಾಗ ಮಿಡಲ್ ಲೇಯರ್ ಆಯಿತು ಅಲ್ವಾ? ಈಗ ಮೇಲ್ಗಡೆ ಲೇಯರ್ ಒಂದು ಬಾಕಿ ಇದೆ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ಟಾಪ್ ಮೇಲ್ಭಾಗನ ಪೂರ್ತಿ ಯೆಲ್ಲೋ ಕಲರ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮೊದಲನೇ ಲೇಯರ್ ಆಮೇಲೆ. ಈಗ ನೋಡಿ ಇಲ್ಲಿ ಪ್ಲಸ್ ಆಕೃತಿ ಯೆಲ್ಲೋ ಕಲರ್ ಬಂದಿದೆ, ಓಕೆ, ಇಲ್ಲಿ ಈ ರೀತಿ ಬರುತ್ತೆ ಪ್ಲಸ್ ಆಕೃತಿ ಯೆಲ್ಲೋ ಕಲರ್. ನೀವೆಲ್ಲ ಮಿಡಲ್ ಲೇಯರ್ ಮಾಡಿ ಆದಮೇಲೆ ನಿಮಗೆ ಈ ಥರ ಪ್ಲಸ್ ಆಕೃತಿ ಬರುತ್ತೆ. ಈ ರೀತಿ ಬಂದಾದ್ಮೇಲೆ ಏನು ಮಾಡಬೇಕು, ನಾವು ಇದನ್ನ ಒಂದು ಪೊಸಿಷನಲ್ಲಿ ಇಟ್ಕೋಬೇಕು. ಆ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ನೋಡಿ, ನಮ್ಮ ಲೆಫ್ಟ್ ಸೈಡ್ಗೆ ಎಲ್ಲೋ ಬರೋದು, ಕಾರ್ನರಲ್ಲಿ ಎಲ್ಲೋ ಬರೋದರ ಇಟ್ಕೋಬೇಕು, ಗೊತ್ತಾಯ್ತಲ್ವಾ? ನೋಡಿ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಎಲ್ಲೋ ಇಲ್ಲ. ಸೊ ಇದು ನಮಗೆ ಮಾಡೋದಕ್ಕಾಗೋದಿಲ್ಲ. ಈ ಥರ ಲೆಫ್ಟ್ ಸೈಡ್ಗೆ ಕಾರ್ನರಲ್ಲಿ ಎಲ್ಲೋ ಬರೋ ಥರ ಇಟ್ಕೊಂಡು, ಕಾರ್ನರಲ್ಲಿ ಎಲ್ಲೋ ಬರೋದು ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ, ಓಕೆನಾ? ಈ ಥರ ಕಾರ್ನರಲ್ಲಿ ಎಲ್ಲೋ ಬರೋ ಥರ ಇಟ್ಕೊಂಡು ರೈಟನ್ನು ಮೇಲಕ್ಕೆ ಮಾಡಿ ಲೆಫ್ಟಿಗೆ ಮಾಡಿ ಡೌನ್ ಮಾಡಿ
ಲೆಫ್ಟಿಗೆ ಮಾಡಿ, ಮೇಲಕ್ಕೆ ಮಾಡಿ, ಲೆಫ್ಟಿಗೆ ಮಾಡಿ, ಲೆಫ್ಟಿಗೆ 2 ಟೈಮ್ಸ್ ತಿರುಗಿಸ್ಕೊಳ್ಳಿ ಈಗ, ಮತ್ತೆ ಡೌನ್ ಮಾಡಿ. ಈ ಥರ ಮಾಡಿದಾಗ ನೋಡಿ ಈ ಶೇಪ್ ಬರುತ್ತೆ ಮೇಲೆ. ಫಸ್ಟು ಪ್ಲಸ್ ಇತ್ತು, ಇವಾಗ ಈ ಶೇಪ್ ಬಂದಿದೆ, ಗೊತ್ತಾಯ್ತಲ್ವಾ? ಅಂದರೆ ನಮಗೆ ಇವಾಗ ಏನು ಮಾಡಬೇಕು, ಇದರಲ್ಲೂ ಇಟ್ಕೊಳ್ಳೋ ಪೊಸಿಷನ್ ಇದೆ. ಈ ಎಲ್ಲೋ ಪೀಸು ಕಾರ್ನರಲ್ಲಿ ಇರಬೇಕು. 4 ಸೈಡಲ್ಲಿ ಎಲ್ಲೋ ಪೀಸು ಲೆಫ್ಟ್ ಸೈಡ್ಗೆ ಕಾರ್ನರಲ್ಲಿ ಬರೋ ಥರ ಇಟ್ಕೊಂಡು ಅದೇ ಮೆಥಡ್ನ, ಅದೇ ಸ್ಟೆಪ್ನ ಮತ್ತೆ ಮಾಡಿ ತಿರುಗಿಸಿ, ಗೊತ್ತಾಯ್ತಲ್ವಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ಮೇಲಕ್ಕೆ ಮಾಡಿ, ಲೆಫ್ಟಿಗೆ ತಿರುಗಿಸಿ, ಡೌನ್ ಮಾಡಿ, ಲೆಫ್ಟಿಗೆ ತಿರುಗಿಸಿ, ಮತ್ತೆ ಮೇಲ್ ಮಾಡಿಕೊಂಡು 2 ಟೈಮ್ಸ್ ಲೆಫ್ಟಿಗೆ ತಿರುಗಿಸ್ಕೊಂಡು ಡೌನ್ ಮಾಡಿದಾಗ ನಿಮಗೆ ಈ ಮೇಲ್ಗಡೆ ಲೇಯರ್ ಎಲ್ಲೋ ಪೂರ್ತಿ ಮ್ಯಾಚ್ ಆಗುತ್ತೆ, ಗೊತ್ತಾಯ್ತಲ್ವಾ? ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋನ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. ಸೊ ಇವಾಗ ನೋಡಿ ಮಿಡಲ್ ಲೇಯರ್ ಆಯಿತು, ಡೌನ್ ಲೇಯರ್ ಆಯಿತು, ಮೇಲ್ಗಡೆ ಅಪ್ ಲೇಯರ್ ಆಯಿತು. ಇನ್ನು ಫಸ್ಟ್ ಲೇಯರ್ ಮಾತ್ರ ಕಂಪ್ಲೀಟ್ ಮಾಡೋಕ್ಕಿದೆ, ಗೊತ್ತಾಯ್ತಲ್ವಾ? ಈಗ ಕಾರ್ನರ್ ಪೀಸ್ಗಳನ್ನ ಫಸ್ಟು ಮ್ಯಾಚ್ ಮಾಡೋಣ, ಮಿಡಲ್ ಪೀಸ್ನ ಆಮೇಲೆ ಮ್ಯಾಚ್ ಮಾಡುವ. ಓಕೆ, ಕಾರ್ನರ್ ಪೀಸ್ ಫಸ್ಟು ಮ್ಯಾಚ್ ಮಾಡಬೇಕು. ಈ ರೀತಿ ಈ ಸ್ಟೆಪ್ ಎಲ್ಲ ಮುಗಿದಾದ್ಮೇಲೆ ಕಾರ್ನರ್ ಪೀಸ್ ಮ್ಯಾಚ್ ಮಾಡೋಕ್ಕಿಂತ ಮುಂಚೆ ನೋಡಿ ಇದೇ ಥರ ಯಾವುದಾದ್ರೂ ಒಂದು ಸೈಡು ಮ್ಯಾಚ್ ಆಗಿ ಬಂದಿರುತ್ತೆ. ನೋಡಿ ಇಲ್ಲಿ ಆರೆಂಜ್ ಮ್ಯಾಚ್ ಆಗಿ ಬಂದಿದೆ. ಓಕೆ, ಈ ರೀತಿ ಮ್ಯಾಚ್ ಆಗಿ ಬಂದಿರೋದನ್ನ ನಾವು ಬ್ಯಾಕ್ ಸೈಡ್ ಆಗಿ ಯೂಸ್ ಮಾಡ್ಕೋಬೇಕು, ಗೊತ್ತಾಯ್ತಲ್ವಾ? ಸೊ ನೋಡಿ ಆರೆಂಜ್ ಮ್ಯಾಚಿಂಗ್ ಇದೆ, ನಾನು ಆ ಸೈಡ್ನ ಬ್ಯಾಕ್ ಸೈಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ತೋರಿಸ್ತಾ ಇದ್ದೀನ, ಇದು ಫೇಸ್. ಓಕೆ, ಈ ಫೇಸ್ ನಾನು ಇಟ್ಕೊಂಡು ಇವಾಗ ಒಂದು ಸ್ಟೆಪ್ ಮಾಡ್ತೀನಿ ನೋಡಿ. ರೈಟ್ ಸೈಡ್ನ ಒಂದ್ಸಲ ಡೌನ್ ಮಾಡಿ, ಫೇಸ್ನ ಒಂದ್ಸಲ ರೈಟಿಗೆ ತಿರುಗಿಸಿ, ಮತ್ತೆ ರೈಟ್ ಸೈಡ್ನ ಡೌನ್ ಮಾಡಿ, ಬ್ಯಾಕ್ ಸೈಡ್ ಲೇಯರ್ ಇರುತ್ತಲ್ಲ ಅದನ್ನ 2 ಟೈಮ್ಸ್ ಲೆಫ್ಟಿಗೆ ತಿರುಗಿಸ್ಕೊಳ್ಳಿ. ಆಮೇಲೆ ಮತ್ತೆ ರೈಟ್ ಸೈಡ್ನ ಒಂದ್ಸಲ ಅಪ್ ಮಾಡಿ, ಫೇಸ್ನ ಒಂದ್ಸಲ ಲೆಫ್ಟಿಗೆ ತಿರುಗಿಸ್ಕೊಂಡು, ಮತ್ತೆ ರೈಟ್ ಸೈಡ್ನ ಡೌನ್ ಮಾಡಿ, ಬ್ಯಾಕ್ ಸೈಡ್ನ ಮತ್ತೆ 2 ಟೈಮ್ಸ್ ಲೆಫ್ಟಿಗೆ ತಿರುಗಿಸ್ಕೊಳ್ಳಿ. ಆಮೇಲೆ ರೈಟ್ ಸೈಡ್ನ 2 ಟೈಮ್ಸ್ ಡೌನ್ಗೆ ತಿರುಗಿಸ್ಕೊಳ್ಳಿ. ಈ ರೀತಿ ಮಾಡಿದಾಗ ನಮ್ಗೆ ಏನಾಯ್ತು, ಕಾರ್ನರ್ ಪೀಸ್ಗಳು ಮ್ಯಾಚ್ ಆಗಿರುತ್ತೆ. ಓಕೆ, ಮ್ಯಾಚ್ ಆಗಿಲ್ಲ ಅಂದ್ರೆ ಅದು ಸ್ವಲ್ಪ ಹಿಂಗೆ ಮೇಲ್ಗಡೆ ಲೇಯರ್ನ ಟರ್ನ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಬ್ಲೂ ಬಂದಿದೆ, ಆರೆಂಜ್ಗೆ ಫುಲ್ ಆಗಿ ಬಂದಿದೆ, ಆ್ಯಂಡ್ ಈ ರೆಡ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ಯಾವುದಾದ್ರು ಒಂದು ಸೈಡು ನೋಡಿ ಈ ಥರ 3 ಪಾನು ಫುಲ್ಲಾಗಿ ಫುಲ್ 3 ಲೇಯರು ಫುಲ್ಲಾಗಿ ಮ್ಯಾಚ್ ಆಗಿರುತ್ತೆ. ಆ ಮ್ಯಾಚ್ ಆಗಿರೋ ಲೇಯರ್ನ ನಾವು ಬ್ಯಾಕ್ ಸೈಡ್ ಇಟ್ಕೊಳ್ಳೋಣ ನೆಕ್ಸ್ಟ್ ಸ್ಟೆಪ್ಗೆ. ಓಕೆ, ಮ್ಯಾಚ್ ಆಗಿರೋ ಅಂತ ಆರೆಂಜ್ ಫುಲ್ ಮ್ಯಾಚ್ ಆಗಿದೆ, ಅದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಫೈನಲ್ ಸ್ಟೆಪ್ನ ನಾವು ಮಾಡೋಣ. ಓಕೆ, ಇನ್ನು ನೋಡಿ ಮಿಡಲ್ ಪೀಸ್ ಮಾತ್ರ ಮ್ಯಾಚ್ ಮಾಡೋಕ್ಕಿರೋದು. ಓಕೆ, ಬಾಕಿ ಎಲ್ಲ ಮ್ಯಾಚ್ ಆಗಿದೆ. ಈಗ ಫುಲ್ ಮ್ಯಾಚ್ ಆಗಿರೋ ಲೇಯರ್ನ ಬ್ಯಾಕ್ ಸೈಡ್ ಇಟ್ಕೊಂಡು ಈಗ ಒಂದು ಸ್ಟೆಪ್ ತೋರಿಸ್ತೀನಿ ನೋಡಿ. ರೈಟ್ನ ಒಂದ್ಸಲ ಮೇಲಕ್ಕೆ ಮಾಡ್ಕೊಳ್ಳಿ, ಆಮೇಲೆ ಮೇಲ್ಗಡೆ ಲೇಯರ್ನ ಲೆಫ್ಟಿಗೆ ತಿರುಗಿಸ್ಕೊಂಡು ರೈಟ್ನ ಮತ್ತೆ ಮೇಲಕ್ಕೆ ಮಾಡಿ, ಲೆಫ್ಟಿಗೆ ತಿರುಗಿಸಿ, ಮೇಲಕ್ಕೆ ಮಾಡಿ, ಲೆಫ್ಟಿಗೆ ತಿರುಗಿಸಿ, ಮೇಲಕ್ಕೆ ಮಾಡಿ, ರೈಟಿಗೆ ತಿರುಗಿಸಿ, ಡೌನ್ ಮಾಡಿ, ರೈಟಿಗೆ ತಿರುಗಿಸಿ, ಡೌನ್ 2 ಟೈಮ್ಸ್ ತಿರುಗಿಸಿ. ಹೀಗೆ ಮಾಡಿದಾಗ ನಿಮಗೆ ಫುಲ್ ಎಲ್ಲ ಮ್ಯಾಚ್ ಆಗಿದೆ, ಗೊತ್ತಾಯ್ತಲ್ವಾ? ಈ ಸ್ಟೆಪ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲ ವಿಡಿಯೋನ ರಿವೈಂಡ್ ಮಾಡಿ ನೋಡಿ, ಸಾಲ್ವ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳಿ. ನೋಡಿ ಈಗ ರೂಬಿಕ್ಸ್ ಕ್ಯೂಬ್ ಫುಲ್ಲಾಗಿ ಸಾಲ್ವ್ ಆಗಿದೆ. ಓಕೆ ಸ್ನೇಹಿತರೆ, ಬಾಯ್.